ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೀ ವಿತ್ ಪಾವನಿ. ಸೊ ಇವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಏನೆಲ್ಲ ಆಗುತ್ತೆ, ಏನೆಲ್ಲ ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ನಾಷ್ಟಾಗಿ ಅಂತೇಳ್ಬಿಟ್ಟು ಪೂರಿ ಮಾಡ್ತಿದ್ದೀನಿ. ಸೊ ಪೂರಿ ಇದು ಗೋಧಿ ಹಿಟ್ಟಿಂದು, ಈ ಕಡೆ ಎಲ್ಲ ಮೈದಾ ಹಿಟ್ಟಿಂದು ಮಾಡ್ತಾರೆ. ಸೊ ಇವತ್ತು ನಾನು ಮೈದಾಯಿಂದ ಮಾಡ್ತಾಯಿಲ್ಲ, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮೈದಾ ಜಾಸ್ತಿ ತಿಂದರೆ. ಸೊ ಹಾಗಾಗಿ ನಾನು ಗೋಧಿ ಹಿಟ್ಟಿಂದು ಪೂರಿ ಮಾಡ್ತಾಯಿದ್ದೀನಿ. ನೋಡಿ ಪೂರಿ ಎಷ್ಟು ಚೆನ್ನಾಗಿ ಇಬ್ಬಿ ಬರ್ತಾಯಿದ್ದಾವೆ ಅಂತೇಳ್ಬಿಟ್ಟು. ಶ್ರೀ ಅಂತೂ ಬ್ರೇಕ್ಫಾಸ್ಟ್ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಹಿಂಜರಿಯಲ್ಲ. ಯಾಕೆ ಅಂದರೆ ಮಧ್ಯಾಹ್ನ ಊಟ ಯಾವುದಾದ್ರೂ ನಡೀತೈತೆ, ಬಟ್ ಟಿಫನ್ನಿಗೆ ಮಾತ್ರ ಅವ್ರಿಗೆ ಬೇಕು ಅಂದಿದ್ದೇ ಬೇಕು. ನನ್ನ ಮಗಳು ಯಾವುದಕ್ಕೆ ಕಟ್ಟ ಮಾಡ್ತಿದ್ದಾಳೆ ಅಂತಲೇ ಗೊತ್ತಿಲ್ಲ. ನೋಡ್ರಿ ಇಬ್ಬರು ಅಪ್ಪ ಮಗಳು ಜಗಳ ಮಾಡ್ಕೊಂಡು ಕುಂತಾರ. ನೋಡಿ ನಾಷ್ಟಾಗೆ ಪೂರಿ, ಚಟ್ನಿ, ಸಾಗು ಮಾಡ್ಕೊಂಡಿದ್ದೀವಿ. ಮಧ್ಯಾಹ್ನಕ್ಕೆ ಬೇರೆ ಏನಾದರೂ ಮಾಡಿದ್ರೆ ಆಯಿತು ಅಂತೇಳ್ಬಿಟ್ಟು. ತುಂಬ ಟೇಸ್ಟಿಯಾಗಿರ್ತವೆ. ಮಧ್ಯಾಹ್ನ ಊಟಕ್ಕೆ ಬರೀ ಅನ್ನ ಸಾಂಬಾರು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಶ್ರೀ ಅವರು ಬಂದು ಬಜ್ಜಿ ಮಾಡಿಕೊಡು ಅಂತ ಹೇಳಿದ್ದಾರೆ. ಈರುಳ್ಳಿಯಿಂದ ಮಾಡ್ತಾರೆ. ಇದು ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರ್ತವೆ. ಬಜ್ಜಿ ಅಂದರೆ ನಮ್ಮ ಕಡೆ ಮೆಣಸಿನ್ಕಾಯಿಂದ ಮಾಡ್ತಾರಲ್ವ, ಅದನ್ನು ಬಜ್ಜಿ ಅಂತ ಹೇಳಿ ಕರೀತಾರೆ. ಬಟ್ ಈ ಕಡೆ ಏನಂದರೆ ಈರುಳ್ಳಿ ಇದರಿಂದ ಮಾಡಿರೋದಕ್ಕೆ ಬಜ್ಜಿ ಅಂತ ಕರೀತಾರೆ. ನೋಡಿ ಅನ್ನ ಸಾಂಬಾರು. ಶ್ರೀ ಅವರು ಬಂದಿದ್ದಾರೆ. ಈಗ ಊಟ ಮಾಡಿ ಸಂತಿಗೆ ಹೋಗಬೇಕು. ಸೋಮವಾರ ಸಂತೆ ಇರುತ್ತೆ, ಮಾರ್ಕೆಟು ದಿನ ಇರುತ್ತೆ. ಬಟ್ ಸಂತೆಯಲ್ಲಾದರೆ ಒಂದು ಸ್ವಲ್ಪ ಕಡಿಮೆ ಬೆಲೆಗೂ ಎಲ್ಲ ತರಕಾರಿ ಸಿಗ್ತಾವೆ, ಫ್ರೆಶ್ ಇರ್ತವೆ ಅಂತ ಹೇಳ್ಬಿಟ್ಟು ಸಂತೆಗೆ ಹೋಗಬೇಕು. ಬನ್ನಿ ಇವತ್ತು ನಾನು ಸಂತೆ ತೋರಿಸ್ತೀನಿ. ನಮ್ಮೂರು ಸಂತೆ ಇದು ಮುಂಡ್ರಿಗಿದು. ಏನು ಮಾಡೋದಿಲ್ಲ ನಂಗೆ ಮಾಡೋಕೆ ಬರಬೇಕು, ನಂಗೆ ಮಾಡೋಕೆ ಬರಬೇಕು. ಸೊ ನನಗೆ ಗೊತ್ತಿಲ್ಲ, ಮಾರ್ಕೆಟೆಲ್ಲ ಫುಲ್ಲು ಗದ್ದಲ ಇದೆ. ನೋಡಿ ಕಲರ್ಫುಲ್ಲಾಗೂ ಕಾಣ್ತಾ ಇತ್ತು. ತರಕಾರಿ ಅಂತೂ ಸಿಕ್ಕಾಪಟ್ಟೆ ದುಬಾರಿ ಆಗಿಬಿಟ್ಟಿದ್ವು. ಟೊಮೆಟೊ ಹಣ್ಣಂತೂ KG 70-80 ಹೇಳ್ತಿದ್ರು. ಸಾರು ಮಾಡೋಂಗೆ ಇಲ್ಲ ನೋಡ್ರಿ, ಆ ರೀತಿ ದುಬಾರಿ ಆಗಿಬಿಟ್ಟವು ಎಲ್ಲನೂ. ನನಗೊಂದು ಏನು ಇಷ್ಟ ಆಯಿತು ಅಂದರೆ ಇಲ್ಲಿ ನಾವು ತರಕಾರಿಯನ್ನು ಆರಿಸ್ಕೋಬೋದು, ಚೆನ್ನಾಗಿರೋವು. ಬಟ್ ನಮ್ಮ ಕಡೆ ಹಾಗಿಲ್ಲ, KG ಗಟ್ಟಲೆ ಹಾಕಿ ಅವರೇ ತೂಕ ಮಾಡಿಕೊಟ್ಬಿಡ್ತಾರೆ. ಸೊ ಫಸ್ಟ್ ನನ್ನ ಸಂತಿಗೆ ಬರ್ತಾ ಇರಲಿಲ್ಲ, ಶ್ರೀ ಅವರೇ ಮಾಡ್ಕೊಂಬಂದ್ಬಿಡ್ತಾಯಿದ್ರು ಸಂತಿನ. ಇತ್ತೀಚೆಗೆ ನಾನು ಒಂದು ಸ್ವಲ್ಪ ಭಾಷೆ ಎಲ್ಲ ಕಲಿತಿದ್ದೀನಲ್ವ ಇಲ್ಲಿಂದು, ಅದಂಗಾಗಿ ಸಂತಿ ಮಾಡಲಿಕ್ಕೆ ಬರ್ತಿದ್ದೀನಿ. ನೋಡಿ ಕಾಯಿಪಲ್ಯ ಎಲ್ಲವೂ. ನಾನು ಟೊಮೆಟೊ ಹಣ್ಣು ಕಡಿಮೆ ಎಲ್ಲಿ ಸಿಗ್ತವೆ ಅಂತ ಎಲ್ಲ ಹುಡ್ಕೊಂಡ್ಬಂದು ಲಾಸ್ಟಿಗೆ ಟೊಮೆಟೊ ಹಣ್ಣು 50 ರೂಪಾಯಿ ಹೇಳಿದ್ರು. ಈ ಕೊನೆಯಲ್ಲಿ ಅಲ್ಲಿರೋವನ್ನು ಒಂದು ಸ್ವಲ್ಪ ಆರಿಸ್ಕೊಂಡೆ. ನೆಕ್ಸ್ಟು ಈರುಳ್ಳಿ KG 40 ಇದ್ವು. ನಿಮ್ಮೂರಲ್ಲಿ ಈ ವಾರದ ಸಂತೆಯಲ್ಲಿ ಯಾವ ತರಕಾರಿ ಎಷ್ಟೆಷ್ಟು ಬೆಲೆ ಇತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನೋಡಿ ಸಂಜೆ ಎಲ್ಲಿನ ಕೆಲಸ ಅಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದೆ ಸಂತಿಗೆ. ಬರೋದ್ರಲ್ಲಿ ಮನೆಯೆಲ್ಲ ಹಿಂಗಾಗಿತ್ತು. ಪಾಪುನ ಮಲಗಿಸಿ ನೋಡಿ ಈಗ ಸಂತೆ ತಂದಿರೋದನ್ನೆಲ್ಲ ನೀಟಾಗಿ ಜೋಡಿಸ್ಕೋಬೇಕು ಫ್ರಿಜ್ಜಿಗೆ. ಸಂತೆ ಮಾಡಿದ ದಿನ ಅಂತೂ ರಾತ್ರಿ ನಾನು ಯಾವುದೇ ಕಾರಣಕ್ಕೂ ಅಡುಗೆ ಕೆಲಸ ಇಟ್ಕೊಳಕ್ಕೆ ಹೋಗಲ್ಲ. ಯಾಕೆ ಅಂದರೆ ಈ ಸಂತೆ ಐಟಮ್ಸ್ನೆಲ್ಲ ಹೊಂದ್ಸ್ಕೊಳ್ಳೋದೇ ದೊಡ್ಡ ಕೆಲಸ ಆಗ್ಬಿಡುತ್ತೆ. ಸಂತೆ ದಿನ ಅಂತೂ ಅಡುಗೆ ಮನೆನ ಒಂದು ಸಲ ಸ್ವಚ್ಛ ಮಾಡ್ದಂಗೆ ಆಗ್ಬಿಡುತ್ತೆ, ಡೀಪ್ ಕ್ಲೀನಿಂಗೇ ಆಗ್ಬಿಡುತ್ತೆ. ಸೊ ಹಿಂಗಾಗಿ ನಾನು ರಾತ್ರಿ ಹೊತ್ತು ಕೆಲಸ ಇಟ್ಕೊಳ್ಳಲ್ಲ, ಸೋಮವಾರದ ದಿನ ಮಾತ್ರ. ಈಗ ಇದನ್ನೆಲ್ಲ ಹೊಂದ್ಸ್ಕೊತೀನಿ. ಏನು ತೊಗೊತೀನೋ ತರಕಾರಿ ಬಿಡ್ತೀನೋ ಗೊತ್ತಿಲ್ಲ. ಕರಿಬೇವು ಕೊತ್ತಂಬರಿ ಅಂತೂ ಬೇಕೇ ಬೇಕು. ಅದರಲ್ಲೂ ಈ ಸಲ 2 ಕಟ್ಟು ಕೊತ್ತಂಬರಿ, ಒಂದು 5 ರೂಪಾಯಿಗೆ ಕರಿಬೇವು ತೊಗೊಂಡಿದ್ದೀನಿ. ಎಲ್ಲ ಸೋಸಿಟ್ಕೊಳ್ಳೋದ್ರಲ್ಲಿ ಅದ್ರದ್ದು ನೋಡಿ ವೇಸ್ಟೇಜೇ ಜಾಸ್ತಿ ಬಂದಿರುತ್ತೆ. ನೋಡಿ ಇಷ್ಟೊಂದು ವೇಸ್ಟೇಜ್ ಇದೆ. ಈಗ ಪಾಪು ಎದ್ದೋಳೋದ್ರಲ್ಲಿ ನಾನೆಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ಬೇಕು. ಪಾಪು ಎದ್ರೂ ನಡೀತೈತೆ, ಆದರೆ ಭಾಳ ರಿಸ್ಕ್ ಇರೋ ಕೆಲಸ, ಕೆಳಗಡೆ ಮಾಡೋಂಥ ಕೆಲಸ ಯಾವುದು ಮಾಡಿಸ್ಕೊಡಲ್ಲ ಪಾಪು. ನಾನೊಂದು ಕೆಲಸ ಮಾಡ್ತಾಯಿದ್ರೆ ಮತ್ತು ತಾನೊಂದು ಕೆಲಸ ಮಾಡಿ ಇನ್ನೊಂದು ಕೆಲಸ ಹೆಚ್ಚಿಗೆ ಮಾಡಿರ್ತಾಳೆ. ಸೊ ಹಂಗಾಗಿ ಕೆಳಗಡೆ ಮಾಡೋವಂಥ ಕೆಲಸ ಅಂದರೆ ಏನಾದರೂ ಕಸ ಹೊಡೆಯೋದು, ಒರೆಸ್ಕೊಳ್ಳೋದು, ಹಿಂಗೆ ನೀಟ್ ಮಾಡ್ಕೊಳ್ಳೋದು ಏನಾದರೂ ಇದ್ದರೆ ಆ ಕೆಲಸಗಳನ್ನೆಲ್ಲ ನಾನು ಪಾಪು ಮಲ್ಕೊಂಡಾಗ್ಲೇ ಮಾಡ್ಕೊಂಬಿಡ್ತೀನಿ. ಇನ್ನೊಂದು ವಿಷಯ ಏನಂದರೆ ನನ್ನ ಮಗಳು ತುಂಬ ಅಂದರೆ ತುಂಬ ಚುರುಕಿದ್ದಾಳೆ. ಸ್ವಲ್ಪ ಆದರೂ ಸೌಂಡ್ ಆದರೆ ಸಾಕು ನಿದ್ದೆಯಿಂದ ಎಚ್ಚರ ಆಗಿಬಿಡ್ತಾಳೆ. ಸೊ ಹಾಗಾಗಿ ಸ್ವಲ್ಪನೂ ಸೌಂಡ್ ಆಗಲಿರ್ದಂಗೆ ನಾನು ಕೆಲಸ ಮಾಡ್ಕೊತೀನಿ. ಇದು ಫಸ್ಟಿಂದ ಅಭ್ಯಾಸ ಆಗಿಬಿಟ್ಟಿದೆ ಆಕೆಗೆ. ಸೊ ಹಾಗಾಗಿ ಆಕೆ ಮಲ್ಕೊಂಡಿರ್ಬೇಕಾದ್ರೆ ನಾನು ಯಾವುದೇ ಕಾರಣಕ್ಕೂ ಸೌಂಡ್ ಮಾಡ್ದಿರ ಕೆಲಸ ಮಾಡ್ಕೊಳ್ತೀನಿ. ಮನೆ ಸಣ್ಣದಾಗಿದ್ರೂ ನೀಟಾಗಿ ಇಟ್ಕೊಂಡ್ರೆ ಮನೆ ಕಳೆ ಚೆನ್ನಾಗಿರುತ್ತೆ ಅಲ್ವ. ಸೊ ಹಾಗಾಗಿ ಎಲ್ಲ ಕ್ಲೀನಾಗಿ ಇಟ್ಕೋಬೇಕು ಅನ್ನೋದು ನನಗಾಸೆ. ಸಂಜೆ ಆಗಿರೋದ್ರಿಂದ ಬೇಗ ಕಸ ಎಲ್ಲ ಹೊಡ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಚಬೇಕು.
ದೀಪ ಹಚ್ಕೊಂಡ್ರೆ ನನ್ನ ಕೆಲಸ ಮುಗಿತೈತೆ. ರಾತ್ರಿಗೆ ಸ್ವಲ್ಪ ಅಡುಗೆ ಇದೆ, ಸೊ ಹಾಗಾಗಿ ಶ್ರೀಯವ್ರು ಬಂದಮೇಲೆ ಊಟ ಮಾಡ್ತೀವಿ. ಇದಿಷ್ಟು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.